ಸ್ನೇಹಿತರೆ, ವೆಲ್ಕಮ್ ಟು ರಾಘವ್ ಪಬ್ಲಿಕ್ ಮೀಡಿಯಾ. ನಾನು ನಿಮ್ಮ ರಾಘವ್. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಕೂಡ ದೊಡ್ಡ ಕ್ರಿಯೇಟರ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ದೊಡ್ಡ ದೊಡ್ಡ ಕ್ರಿಯೇಟರ್ ಗಳ ತರ ನೀವು ಒಳ್ಳೆ ಕಂಟೆಂಟ್ ಅನ್ನ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಬೇಕು, ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು, ಇನ್ನು ಏನೇನೋ ಡ್ರೀಮ್ ಇಟ್ಕೊಂಡಿದ್ದೀರಾ? ಅದಕ್ಕೆ ಯೂಟ್ಯೂಬ್ ನಿಮ್ಗೆ ಸರಿಯಾದಂತ ಮಾರ್ಗದರ್ಶನ ಖಂಡಿತ ಹೌದು. ಹಾಗಾದ್ರೆ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಮಾಡೋದು ಹೇಗೆ? ಲಕ್ಷಗಟ್ಟಲೆ ಹಣ ಸಂಪಾದನೆ ಮಾಡೋದಕ್ಕೆ ಯೂಟ್ಯೂಬ್ ಅಲ್ಲಿ ಸಾಧ್ಯ ಆಗುತ್ತಾ? ಈ ಎಲ್ಲ ನಿಮ್ಮ ಡೌಟ್ಗೆ ಇವತ್ತು ನಾನು ಆನ್ಸರ್ ಮಾಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಯೂಟ್ಯೂಬ್ ಬಗ್ಗೆ ಕೆಲವರಿಗೆ ಇರುವಂತಹ ಭ್ರಮೆ ಬೇಡವೇ ಬೇಡ. ಈ ಒಂದು ಭ್ರಮೆಯನ್ನ ಬಿಟ್ಬಿಡಿ. ಯೂಟ್ಯೂಬ್ ಅಲ್ಲಿ ಆದಾಯವನ್ನು ಗಳಿಸಬಹುದು, ಒಂದು ಬದುಕನ್ನು ಕೂಡ ಕಟ್ಟಬಹುದು. ಆದ್ರೆ ಅದಕ್ಕೆ ತನ್ನದೇ ಆದಂತ ಥಿಯರಿ ಇದೆ. ಆ ಥಿಯರಿ ಪ್ರಕಾರ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಯಾವ ತಪ್ಪುಗಳನ್ನ ನೀವು ಮಾಡಬಾರ್ದು, ಯಾವ ತಪ್ಪು ಮಾಡೋದ್ರಿಂದ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ. ಜೊತೆಗೆ ಯೂಟ್ಯೂಬ್ ಅಲ್ಲಿ ನೀವು 90% ಸರ್ಚ್ ಮಾಡಿದಾಗ, ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡೋದು ಹೇಗೆ, ಯೂಟ್ಯೂಬ್ ಚಾನಲ್ ಗ್ರೋ ಮಾಡೋದು ಹೇಗೆ ಅಂತ ನೀವು ಸರ್ಚ್ ಮಾಡಿದಾಗ ಹೆಚ್ಚು ಕಮ್ಮಿ 90% ನಿಮ್ಗೆ ಫೇಕ್ ವಿಡಿಯೋಗಳು ಸಿಗುತ್ತೆ. ಕೆಲವೊಂದು ಏನಂತ ಅಂದ್ರೆ, ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೂ ಕೂಡ ಈ ಒಂದು ಅನುಭವ ಖಂಡಿತ ಆಗಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಮೊದಲನೇ ಪಾಯಿಂಟ್, ನೀವು ಒಬ್ಬ ದೊಡ್ಡ ಕ್ರಿಯೇಟರ್ನ ನೋಡಿ ಇನ್ಸ್ಪೈರ್ ಆಗಿ ನಾವು ಕೂಡ ಅದೇ ರೀತಿ ಹೆಸರು ಮತ್ತೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಇಟ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಮಾಡಿರ್ತೀರಿ. ಆದ್ರೆ ನೀವು ಇಲ್ಲಿ ಮಾಡುವಂತ ತಪ್ಪು ಏನಂದ್ರೆ, ಕಾಪಿ ಪೇಸ್ಟ್ ಮಾಡೋದಕ್ಕೆ ಶುರು ಮಾಡ್ತೀರಿ. ಸೊ ಸ್ಟಾರ್ಟಿಂಗ್ ಏನ್ ಮಾಡ್ತೀರಿ ಅಂದ್ರೆ, ಒಬ್ಬ ದೊಡ್ಡ ಕ್ರಿಯೇಟರ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾ ಇರುತ್ತೆ, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಇರುತ್ತೆ. ಆ ವಿಡಿಯೋನ ನೋಡ್ತಾ ನೋಡ್ತಾ ಏನ್ ಮಾಡ್ತೀರಿ, ನಾನು ಇದೇ ತರ ಕಂಟೆಂಟ್ ಮಾಡಿದ್ರೆ ನನ್ನ ವಿಡಿಯೋ ಕೂಡ ರನ್ ಆಗುತ್ತೆ ಅಂತ ನಿಮ್ಮ ತಲೆಯಲ್ಲಿ ಒಂದು ಥಾಟ್ಸ್ ಬರುತ್ತೆ. ನೀವು ಅದೇ ರೀತಿ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಿ. ಇದು 100% ವರ್ಕ್ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಒರಿಜಿನಲ್ ಕ್ರಿಯೇಟರ್ ಇರ್ತಾರಲ್ಲ, ಅವ್ರನ್ನೇ ಜನ ನೋಡೋದಕ್ಕೆ ಇಷ್ಟಪಡ್ತಾರೆ ಹೊರತು ಅದ್ರ ಕಾಪಿ ಪೇಸ್ಟ್ ನ ಯಾರು ಕೂಡ ನೋಡೋದಕ್ಕೆ ಇಷ್ಟಪಡಲ್ಲ. ಇದಕ್ಕೆ ಸಜೆಷನ್ ಏನಂದ್ರೆ, ನನ್ನ ಕಡೆಯಿಂದ ಸಜೆಷನ್ ಏನಂದ್ರೆ, ನೀವು ಇನ್ಸ್ಪೈರ್ ಆಗಿ ಏನೊಬ್ಬ ಯೂಟ್ಯೂಬರ್ನ ನೋಡಿರ್ತೀರಿ, ಅವರಿಂದ ಎಷ್ಟಾಗುತ್ತೋ ಅಷ್ಟು ಮಾಹಿತಿನ ತಿಳ್ಕೊಳ್ಳಿ. ನಿಮ್ಮ ಸ್ಟೈಲ್ ಅಲ್ಲಿ ನೀವು ಬೇರೆ ತರ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿ. ಅವ್ರು ಯಾವ ರೀತಿ ಅವ್ರ ಸ್ಟೈಲ್ ಅಲ್ಲಿ ವಿಡಿಯೋ ಕಂಟೆಂಟ್ ಅನ್ನ ಮಾಡಿ ಸಕ್ಸಸ್ ಆಗಿದಾರೋ, ನಿಮಗೆ ಎಷ್ಟು ಸಾಮರ್ಥ್ಯ ಇದೆ ಆ ರೀತಿ ನಿಮ್ಮ ಟ್ಯಾಲೆಂಟ್ ಅನ್ನ ತೋರಿಸಿ, ನಿಮ್ಗೆ ಏನ್ ಕಂಫರ್ಟಬಲ್ ಅನ್ಸುತ್ತೆ ಆ ಪ್ರಕಾರ ವಿಡಿಯೋ ಮಾಡಿದ್ರೆ 100% ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀವು ಅವ್ರನ್ನ ಕಾಪಿ ಪೇಸ್ಟ್ ಮಾಡಿದ್ರೆ, ಸೊ ನಿಮ್ಮ ಕಂಟೆಂಟ್, ನಿಮ್ಮ ಟ್ಯಾಲೆಂಟ್ ಎಲ್ಲೂ ಕೂಡ ಹೊರಗಡೆ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ಕಾಪಿ ಪೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಟ್ಯಾಲೆಂಟ್ ಏನಿದೆ ಅದ್ರ ತಕ್ಕಂಗೆ ವರ್ಕ್ ಮಾಡಿ. ಇನ್ನು ಎರಡನೇ ವಿಷಯ ಅಂತ ಬಂದ್ರೆ, ಓವರ್ ಕಾನ್ಫಿಡೆನ್ಸ್ ಬೇಡ. ಇವತ್ತು ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಇನ್ನೊಂದು 2 ತಿಂಗಳಲ್ಲಿ ಮಾನಿಟೈಸೇಷನ್ ಆನ್ ಆಗೋಯ್ತು, ಆಮೇಲೆ ಲಕ್ಷಗಟ್ಟಲೆ ಹಣ ಬರೋದಕ್ಕೆ ಶುರುವಾಗುತ್ತೆ. ನಾನು ಕೂಡ ಬೇಕಾದಂಗೆ ದುಡ್ಡು ಸಂಪಾದನೆ ಮಾಡ್ಬೋದು, ಕಾರ್ ತಗೋಬಹುದು, ದೊಡ್ಡ ದೊಡ್ಡ ಮನೆ ತಗೋಬಹುದು, ಇನ್ನು ಏನೇನು ಇರುತ್ತೆ. ಯೂಟ್ಯೂಬ್ ಅಲ್ಲಿ ಲಕ್ಸುರಿಯಸ್ ಲೈಫ್ ಅಂತ ನೀವು ಸರ್ಚ್ ಮಾಡಿದ್ರೆ ಇದೇ ತರ ಬರುತ್ತೆ, ಒಬ್ಬ ಯೂಟ್ಯೂಬರ್ ಇಷ್ಟೆಲ್ಲ ದುಡ್ಡು ಮಾಡ್ತಾನೆ ಅಂತ. ಇದು 100% ಸುಳ್ಳು. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಅಷ್ಟೆಲ್ಲ ಆದಾಯ ಬರೋದಿಲ್ಲ. ಯೂಟ್ಯೂಬ್ ಅಲ್ಲಿ ಯಾಕೆ ಅಷ್ಟೊಂದು ಆದಾಯ ಬರೋದಿಲ್ಲ ಅಂತಂದ್ರೆ, ಯೂಟ್ಯೂಬ್ ರೆವಿನ್ಯೂ ಸ್ವಲ್ಪ ಕಮ್ಮಿನೇ ಇರುತ್ತೆ. ಜೊತೆಗೆ ನೀವು ಈ ಒಂದು ಯೂಟ್ಯೂಬ್ ಅನ್ನ ಯಾಕೆ ಮಾಡ್ಬೇಕು ಅಂದ್ರೆ, ಈ ಯೂಟ್ಯೂಬ್ ಅಲ್ಲಿ ನೀವು ವರ್ಕ್ ಮಾಡೋದ್ರಿಂದ ನಿಮ್ಗೆ 10 ರೀತಿ ಬೆನಿಫಿಟ್ಸ್ ಸಿಗುತ್ತೆ. ಪ್ರಮೋಷನ್ ಸಿಗುತ್ತೆ, ಅಂದ್ರೆ ಬ್ರ್ಯಾಂಡ್ ಪ್ರಮೋಷನ್ಸ್ ಸಿಗುತ್ತೆ. ಪ್ರಮೋಷನ್ ಮಾಡುವಂತವ್ರು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ಜೊತೆಗೆ ಅಲ್ಲಿ ಕೂಡ ನಿಮ್ಗೆ ಅರ್ನಿಂಗ್ ಆಗುತ್ತೆ. ಜೊತೆಗೆ ನಿಮ್ದೇನಾದ್ರೂ ಒಂದು ಓನ್ ಬಿಸ್ನೆಸ್ ಇದ್ರೆ ಅದನ್ನು ಕೂಡ ನೀವು ಪ್ರಮೋಟ್ ಮಾಡ್ಬೋದು. ಇದು ನಿಮ್ಗೆ ಹೆಲ್ಪ್ ಆಗುವಂತದ್ದು. ಹಾಗಂತ ಯೂಟ್ಯೂಬ್ ಅಲ್ಲಿ ಲಕ್ಷ ದುಡಿಯೋದಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ತನ್ನದೇ ಆದಂತ ಥಿಯರಿ ಇದೆ. ಅದನ್ನ ನೀವು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ 100% ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅದನ್ನ ನೀವು ಕಲಿಯೋದಕ್ಕೆ ರೆಡಿ ಇದ್ರೆ ಮಾತ್ರ ಕಮೆಂಟ್ ಹಾಕಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಕಲಿಬೇಕು ಮುಂದೆ ಅಂತ ಇಷ್ಟ ಇದ್ರೆ ನಾನು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಮೂರನೇದು, ನಾನು ಎಷ್ಟೋ ವಿಡಿಯೋಗಳನ್ನು ನೋಡಿದ್ದೀನಿ ಯೂಟ್ಯೂಬ್ ಅಲ್ಲಿ. ಈ ರೀತಿ ಸೆಟ್ಟಿಂಗ್ ಮಾಡಿ, ಆ ರೀತಿ ಸೆಟ್ಟಿಂಗ್ ಮಾಡಿ 2 ದಿವಸದಲ್ಲಿ 1000 ಸಬ್ಸ್ಕ್ರೈಬರ್ ಬರ್ತಾರೆ, ಇಷ್ಟು ವಿಡಿಯೋ ವೈರಲ್ ಆಗ್ಬಿಡುತ್ತೆ, ವಾಚ್ ಅವರ್ಸ್ ಇಷ್ಟೆಲ್ಲ ಬರುತ್ತೆ ಅಂತ ಹೇಳಿ ಈ ಒಂದು ಸೆಟ್ಟಿಂಗ್ ಆನ್ ಮಾಡಿ ಈ ತರ ಟ್ರಿಕ್ ಮಾಡಿ ಅಂತ ಹೇಳ್ತಾರೆ. ಈ ಯಾವ ಟ್ರಿಕ್ಗಳು 100% ವರ್ಕ್ ಆಗಲ್ಲ. ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ತರ ಟ್ರಿಕ್ ವರ್ಕ್ ಆಗೋ ಹಾಗಿದ್ರೆ ಯೂಟ್ಯೂಬ್ ಚಾನಲ್ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಮಿಲಿಯನ್ ಸಬ್ಸ್ಕ್ರೈಬರ್ಸ್, ಮಿಲಿಯನ್ ವ್ಯೂಸ್ ಇರ್ತಾ ಇತ್ತು. ಸೊ ಯಾರಿಗೂ ಕೂಡ ಆ ತರ ಬರೋದಿಲ್ಲ. ಇಲ್ಲಿ ಬರೋದು ಒಂದೇ, ಕಂಟೆಂಟ್. ನಿಮ್ಮ ಕಂಟೆಂಟ್ ಕರೆಕ್ಟ್ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಜನರಿಗೆ ಹೇಳೋ ಅವಶ್ಯಕತೆ ಇಲ್ಲ. ತಾವಾಗೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಜೊತೆಗೆ ನಿಮ್ಮ ವಿಡಿಯೋನ ಅವರಾಗೆ ಶೇರ್ ಮಾಡ್ತಾರೆ. ಇಲ್ಲಿ ಮಾಡ್ಬೇಕಾಗಿರೋದು ಒಂದೇ, ಒಳ್ಳೆ ರೀತಿಯಾದಂತಹ ವಿಡಿಯೋ ಮಾಡುವುದನ್ನ ಕಲಿಬೇಕು. ಹಾಗೆ ಕಲ್ತ್ರೆ ನಿಮ್ಮ ವಿಡಿಯೋ ಆಟೋಮೆಟಿಕ್ ಆಗಿ ವೈರಲ್ ಆಗುತ್ತೆ. ಇನ್ನೊಂದೇನಂದ್ರೆ, ನೀವು ವಿಡಿಯೋ ಮಾಡ್ತಾನೆ ಇರ್ಬೇಕು. ಒಳ್ಳೆ ರೀತಿ ಕಂಟೆಂಟ್ ಅನ್ನ ಇಟ್ಕೊಂಡು ವಿಡಿಯೋ ಮಾಡ್ತಾನೆ ಇರ್ಬೇಕು. ಒಂದಲ್ಲ ಒಂದಿನ ಆ ವಿಡಿಯೋ 100% ವೈರಲ್ ಆಗೇ ಆಗುತ್ತೆ. ಸೊ ಅದನ್ನ ಬಿಟ್ಟು ಯಾವುದೇ ರೀತಿಯಾದಂತ ಒಂದು ಸೆಟ್ಟಿಂಗ್ಸ್ ಮಾಡೋದ್ರಿಂದ ನಿಮ್ ಚಾನಲ್ ಗ್ರೋ ಆಗಲ್ಲ, ಮತ್ತೆ
ಸಬ್ಸ್ಕ್ರೈಬರ್ಸ್ ಮತ್ತೆ ವಾಚ್ ಅವರ್ಸ್ ಈ ರೀತಿ ಯಾವುದು ಕೂಡ ಎಂಕರೇಜ್ ಆಗೋದಿಲ್ಲ. ಇದು 100% ಸುಳ್ಳು ಮಾಹಿತಿ. ಇನ್ನು ನಾಲ್ಕನೇದು, ತುಂಬಾ 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 ಹ್ಯಾಶ್ಟ್ಯಾಗ್ಸ್ ಹಾಕ್ತಾರೆ. ಹ್ಯಾಶ್ಟ್ಯಾಗ್ಸ್ ಹಾಕೋದ್ರಿಂದ ವಿಡಿಯೋ ವೈರಲ್ ಆಗುತ್ತೆ ಮತ್ತೆ ಹೆಚ್ಚಿಗೆ ಜನರಿಗೆ ಸಜೆಷನ್ ಹೋಗುತ್ತೆ ಅನ್ನುವಂಥದ್ದು ಅದು ಕೂಡ ಸುಳ್ಳು. ಯಾಕಂತಂದ್ರೆ ಹ್ಯಾಶ್ಟ್ಯಾಗ್ಸ್ ಹಾಕೋದ್ರಿಂದ ಎಷ್ಟೋ ಜನರಿಗೆ ವಿಡಿಯೋ ಸಜೆಷನ್ ಹೋಗುತ್ತೆ, ಇಲ್ಲ ಅಂತ ಅಲ್ಲ. ಆದ್ರೆ ಎಲ್ಲರೂ ಕೂಡ ನಿಮ್ ವಿಡಿಯೋನ ತೆಗೆದು ನೋಡೋದಿಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಶಾರ್ಟ್ಸಿಗೆ ಸಿಕ್ಕಾಪಟ್ಟೆ ಹ್ಯಾಶ್ಟ್ಯಾಗ್ಸ್ ಹಾಕ್ತಾರೆ. ನಾವು ಕೂಡ ಆ ತಪ್ಪನ್ನ ಮಾಡಿದೀವಿ, ಹಿಂದೆ ಕೂಡ ನಾವು ತಪ್ಪನ್ನ ಮಾಡಿದೀವಿ. ನೀವು ನಮ್ಮ ಚಾನಲ್ ತೆಗೆದು ನೋಡಿದ್ರು ಕೂಡ ಶಾರ್ಟ್ಸ್ ಅಲ್ಲಿ ತುಂಬಾ ಹ್ಯಾಶ್ಟ್ಯಾಗ್ಸ್ ಹಾಕಿದೀವಿ. ಆದ್ರೆ ಹ್ಯಾಶ್ಟ್ಯಾಗ್ಸ್ ಇಂದ ಯಾವುದೇ ರೀತಿಯಾದಂತ ಪ್ರಯೋಜನ ಇಲ್ಲ. ಏನಂತಂದ್ರೆ ನಮ್ಮ ಕಂಟೆಂಟ್ ಅಲ್ಲಿ ದಮ್ ಇರ್ಬೇಕು. ನಾನು ಅವಾಗ ಹೇಳ್ದಂಗೆ ಕಂಟೆಂಟ್ ಅಲ್ಲಿ ದಮ್ ಇತ್ತು ಅಂದ್ರೆ ನೀವು ಯಾವುದೇ ರೀತಿಯಾದಂತ ಹ್ಯಾಶ್ಟ್ಯಾಗ್ಸ್ ಅನ್ನ ಹೆಚ್ಚಿಗೆ ಹಾಕುವ ಅವಶ್ಯಕತೆ ಇಲ್ಲ. ಸೊ ಹ್ಯಾಶ್ಟ್ಯಾಗ್ ಇಂದ ನಿಮ್ಮ ವಿಡಿಯೋಗೆ ಅತ್ಯಂತ ಹೆಚ್ಚು ವ್ಯೂಸ್ ಬರುತ್ತೆ, ರೆವಿನ್ಯೂ ಆಗುತ್ತೆ ಅನ್ನೋದು ಕೂಡ 100% ಸುಳ್ಳು. ಯೂಟ್ಯೂಬ್ ಕೂಡ ಅದನ್ನ ಹೆಚ್ಚಿಗೆ ಕನ್ಸಿಡರ್ ಮಾಡೋದಿಲ್ಲ. ಇನ್ನು 5ನೇ ಪಾಯಿಂಟ್, ನೀವು ಸ್ಟಾರ್ಟ್ ಮಾಡ್ತಿದ್ದಂಗೆ ಯೂಟ್ಯೂಬ್ ಲಕ್ಷಗಟ್ಟಲೆ ಹಣ ನಿಮಗೆ ಬರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂತಂದ್ರೆ ಯೂಟ್ಯೂಬ್ ಅಲ್ಗೋರಿದಮ್ ಅವಾಗ ಚೇಂಜ್ ಆಗ್ತಾನೆ ಇರುತ್ತೆ, ಮತ್ತೆ ಯೂಟ್ಯೂಬ್ ರೆವಿನ್ಯೂ ಸ್ವಲ್ಪ ಕಮ್ಮಿನೇ ಇರುತ್ತೆ. ಹಾಗಾಗಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಲಕ್ಷ ಹಣ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಯೂಟ್ಯೂಬ್ ಇಂದ ಬೇರೆ ರೀತಿಯಾದಂತ ಬೆನಿಫಿಟ್ಸ್ ತಗೊಂಡು ನೀವು ದುಡ್ಡು ಮಾಡ್ಬೋದು. ಹಾಗಂತ ಯೂಟ್ಯೂಬ್ ಅಲ್ಲಿ ಲಕ್ಷಗಟ್ಟಲೆ ಹಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಅದಕ್ಕೆ ನನ್ನದೇ ಆದಂತ ಥಿಯರಿ ಇದೆ. ಯಾವ ರೀತಿ ಕೆಲಸ ಮಾಡಿದ್ರೆ ಲಕ್ಷಕ್ಕಿಂತ ನಾವೀಗ 1 ಲಕ್ಷ ಅಂತ ಯೋಚನೆ ಮಾಡಿದ್ರೆ ಒಂದಲ್ಲ, ತಿಂಗಳಿಗೆ 5 ಲಕ್ಷ ಕೂಡ ನಾವು ಅರ್ನಿಂಗ್ ಯೂಟ್ಯೂಬ್ ಇಂದ ಮಾಡ್ಬೋದು. ಅದಕ್ಕೆ ತನ್ನದೇ ಆದಂತ ಥಿಯರಿ ಇದೆ. ನೀವು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ರೆ ನಾವು ಕಲ್ಸೋದಕ್ಕೂ ರೆಡಿ ಇದೀವಿ. ಅದನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳ್ತೀನಿ, ಆದಷ್ಟು ಬೇಗ ಚಾನಲ್ ಗ್ರೋ ಮಾಡ್ಬೇಕು ಅಂತ ಅಡ್ಡದಾರಿಯಿಂದ ಚಾನಲ್ ಅನ್ನು ಮೊನಿಟೈಸ್ ಮಾಡಿಸ್ತಾರೆ. ಅಂದ್ರೆ ಮೊನಿಟೈಸ್ ಖರೀದಿ ಮಾಡ್ತಾರೆ. 1,000 ಸಬ್ಸ್ಕ್ರೈಬರ್ಸ್ ಮತ್ತೆ 4,000 ವಾಚ್ ಅವರ್ಸ್ ಏನಿದೆ ಇದರ ಪೇಡ್ ತಗೊಂತಾರೆ. ಕೆಲವರು ದುಡ್ಡು ಕೊಟ್ಟು ಕೆಲವು ಕಡೆ ಎಲ್ಲೋ ಮಾಡಿಸ್ತಾರೆ, ಅದು ಡೆಡ್ ಸಬ್ಸ್ಕ್ರೈಬ್ ಆಗಿರುತ್ತೆ. ಸೊ ನೀವು 2,000 3,000 ಪೇ ಮಾಡಿದ್ರೆ ಕೆಲವರು ಮಾನಿಟೈಸ್ ಆಗೋ ತರ ನಿಮ್ಗೆ ಈ ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಇದ್ರಲ್ಲಿ ಏನ್ ಮೋಸ ಆಗುತ್ತೆ ಅಂದ್ರೆ, ನೀವೇನಾದ್ರೂ ಈ ತರ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ ಮತ್ತೆ ವಾಚ್ ಅವರ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಏನೋ ಆಗಬಹುದು, ಆದ್ರೆ ನೆಕ್ಸ್ಟ್ ನೀವು ಹಾಕೋ ವಿಡಿಯೋಗೆ ವ್ಯೂಸ್ ಬರಲ್ಲ. ಮಿನಿಮಮ್ ಒಂದು 4 ರಿಂದ 5, ಜಾಸ್ತಿ ಅಂದ್ರೆ 50 ಬರುತ್ತೆ ಅಷ್ಟೇ. ನೀವು ಮಾನಿಟೈಸ್ ಆದ್ಮೇಲೆ ನಿಮ್ಗೆ ಏನಿಲ್ಲ ಅಂತ ಅಂದ್ರು 1000 ಮತ್ತೆ ಲಕ್ಷದ ಮೇಲೆ ವ್ಯೂಸ್ ಬರ್ಬೇಕು, ಆವಾಗ ಮಾತ್ರ ನಿಮ್ಗೆ ಹಣ ಬರುವಂತದ್ದು. ಮಾನಿಟೈಸ್ ಆಗೋದ್ರಿಂದ ಯಾವುದೇ ರೀತಿ ಹಣ ಬರಲ್ಲ. ಮಾನಿಟೈಸ್ ಆದ್ಮೇಲೆ ನಮ್ಗೆ ಎಷ್ಟು ವ್ಯೂಸ್ ಬರುತ್ತಲ್ಲ ಅದರಿಂದ ಹಣ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬರ್ಗಳನ್ನ ಯಾರು ಖರೀದಿ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಒಳ್ಳೆ ಕಂಟೆಂಟ್ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರ್ಸ್ ಎರಡು ತಾನಾಗೆ ಬರುತ್ತೆ. ಅದೇ ರೀತಿ ರೆವಿನ್ಯೂ ಕೂಡ ಜನರೇಟ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಪೇಡ್ ವರ್ಷನ್ ಸಬ್ಸ್ಕ್ರೈಬರ್ಗಳನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಆ 1,000 ಸಬ್ಸ್ಕ್ರೈಬರ್ ಕೂಡ ಡೆಡ್ ಇಮೇಲ್ ಐಡಿ ಆಗಿರುತ್ತೆ, ಯಾವುದೇ ರೀತಿಯಾದಂತ ಜೆನ್ಯೂನ್ ಆಗಿರೋದಿಲ್ಲ. ಇದರಿಂದ ನಿಮ್ಮ ಚಾನಲ್ ಹಾಳಾಗೋದ್ರ ಜೊತೆಗೆ ನೀವು ಕೂಡ ಡಿಮೋಟಿವೇಟ್ ಆಗ್ಬಿಡ್ತೀರಿ. ಇನ್ನು 7ನೇ ಪಾಯಿಂಟ್ ಅಂದ್ರೆ, ಕೆಲವು ಯೂಟ್ಯೂಬರ್ಸ್ ನಿಮ್ಮನ್ನ ಅಡ್ಡದಾರಿ ತಪ್ಪಿಸ್ತಾರೆ. ಅಂದ್ರೆ ನಿಮ್ಮ ದಾರಿಯನ್ನು ತಪ್ಪಿಸ್ತಾರೆ. ನೀವೇನೋ ಒಂದು ಉದ್ದೇಶ ಇಟ್ಕೊಂಡು ಕರೆಕ್ಟ್ ಆಗಿ ವಿಡಿಯೋ ಮಾಡ್ತಾ ಹೊರಟಿರ್ತೀರಿ. ಕೆಲವ್ರು ಏನ್ ಮಾಡ್ತಾರೆ ಯೂಟ್ಯೂಬರ್ಸ್ ಅಂದ್ರೆ, ಈ ತರ ಸೆಟ್ಟಿಂಗ್ಸ್ ಮಾಡಿ, ಈ ತರ ಮಾಡಿ, ಹೀಗ್ ಮಾಡಿ ನೀವು ಬೇಗ ಮುಂದೆ ಬರ್ಬೋದು, ಈ ಟ್ರಿಕ್ ಉಪಯೋಗಿಸಿ, ಆ ಟ್ರಿಕ್ ಉಪಯೋಗಿಸಿ ಅಂತ ಹೇಳ್ತಾರೆ. ಇದರಲ್ಲಿ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕಾಗಿರೋದು ಒಂದೇ. ಈ ತರ ಹೇಳಿ ದಿನಕ್ಕೆ 4-5 ವಿಡಿಯೋ ಮಾಡ್ತಾರೆ. ಆ ವಿಡಿಯೋ ನೋಡಿ 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 ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಿ. ಇದರಿಂದ ಅವ್ರು ಬೆಳಿತಿರ್ತಾರೆ ಹೊರತು ನೀವು 1% ಕೂಡ ಬೆಳೆಯೋದಿಲ್ಲ. ಇಲ್ಲಿ ಯಾವತ್ತಾದ್ರೂ ಕೂಡ ನಾವು ಲೈಫಲ್ಲಿ ಏನೇ ಮಾಡ್ಬೇಕಾದ್ರೂ ಅಡ್ಡದಾರಿಯಿಂದ ಏನನ್ನು ಕೂಡ ಮಾಡೋದಕ್ಕಾಗಲ್ಲ. ನೇರವಾಗಿನೇ ಹೋಗ್ಬೇಕು. ಲೇಟ್ ಆದ್ರೂ ಕೂಡ ಯಶಸ್ಸು ನಿಮ್ಗೆ ಸಿಗುತ್ತೆ. ಅದು ಯೂಟ್ಯೂಬ್ ಅಲ್ಲಿ 100% ವರ್ಕ್ ಆಗುತ್ತೆ. ಎಷ್ಟೋ ಜನ ಕ್ರಿಯೇಟರ್ಸ್ ಏನು ಇಲ್ಲದೆ ಒಂದು ಸ್ಮಾರ್ಟ್ ಫೋನ್ ಇಂದ ಸ್ಟಾರ್ಟ್ ಮಾಡಿದಂಥವ್ರು ಇವತ್ತು ದೊಡ್ಡ ದೊಡ್ಡ ಸ್ಟುಡಿಯೋ ಸೆಟಪ್ ವರ್ಗೂ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಹೇಳ್ತೀನಿ, ಯಾವುದೇ ರೀತಿಯಾದಂತ ಅಡ್ಡದಾರಿ ಬೇಡ. ಬೇರೆಯವ್ರ ವಿಡಿಯೋನ ತಗೊಂಡು ನೀವು ಅಪ್ಲೋಡ್ ಮಾಡುವಂಥದ್ದು ಈ ತರದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಯೂಟ್ಯೂಬ್ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಹಾಗಾಗಿ ಈ ತರದ ವಿಡಿಯೋಗಳು ವರ್ಕ್ ಆಗಲ್ಲ. ಕೊನೆಯದಾಗಿ ನಮ್ ಸಜೆಷನ್ ಏನಂದ್ರೆ, ಯಾವುದೇ ಒಂದು ವಿಡಿಯೋ ಮಾಡೋದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸರಿಯಾಗಿ ರಿಸರ್ಚ್ ಮಾಡಿ ವಿಡಿಯೋ ಮಾಡಿದ್ರೆ ಮಾತ್ರ ಯೂಟ್ಯೂಬ್ ಅಲ್ಲಿ ಅದು ಕೊನೆವರೆಗೂ ನಿಲ್ಲುತ್ತೆ. ಮತ್ತೆ ಯಾವಾಗ್ಲೂ ಕೂಡ ಆ ವಿಡಿಯೋಗೆ ವ್ಯೂಸ್ ಬರುತ್ತೆ, ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಅದನ್ನ ಬಿಟ್ಟು ಯಾವುದೋ ಒಂದು ಟಾಪಿಕ್ ಯಾರೋ ಹಾಕಿದ್ದಾರೆ, ಅದು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಅನ್ಕೊಂಡು ಸೇಮ್ ವಿಡಿಯೋ ನೀವು ಏನಾದ್ರೂ ಹಾಕಿದ್ರೆ 10ರಲ್ಲಿ 11ನೇದಂತ ಆಗುತ್ತೆ, ಬಿಟ್ರೆ ಯಾವುದೇ ರೀತಿಯಾದಂತ ವರ್ಕ್ ಆಗಲ್ಲ. ಸೊ ಅದಕ್ಕೆ ಯಾವುದೇ ಒಂದು ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಅದು ಟಾಪಿಕ್ ಸರಿ ಇದೆಯಾ, ಅದರಿಂದ ನಮ್ಗೇನು ತೊಂದರೆ ಇಲ್ವಾ, ಅಥವಾ ಆ ವಿಡಿಯೋ ಮಾಡೋದ್ರಿಂದ ಯಾವುದೇ ರೀತಿ ಚಾನಲ್ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ವಾ ಅಂತ ತಿಳ್ಕೊಂಡು ವಿಡಿಯೋ ಮಾಡಿ. ಮತ್ತೆ ಸುಳ್ಳು ಮಾಹಿತಿಗಳನ್ನು ಕೊಡೋದಕ್ಕೆ ಹೋಗ್ಬೇಡಿ. 100% ಅದರಲ್ಲಿ ಏನ್ ಸತ್ಯ ಇದೆ ಅದನ್ನು ಮಾತ್ರ ಜನರಿಗೆ ಹೇಳಿ. ನಿಮ್ಮಲ್ಲಿ ಒಂದು
ಏನೊಂದು ಥಾಟ್ಸ್ ಬರುತ್ತಲ್ಲ ಅದನ್ನ ಒಂದು 100 ಸಲ ಯೋಚನೆ ಮಾಡ್ಬೇಕಾಗುತ್ತೆ. ಆನಂತರ ಇದು ಜನರಿಗೆ ಹೇಳಿದ್ರೆ ಸರಿನಾ, ನಾನು ನಿಜಾನೇ ಹೇಳ್ತಾ ಇದ್ದೀನ, ಇಷ್ಟನ್ನೆಲ್ಲ ತಿಳ್ಕೊಂಡು ಆನಂತರ ಒಂದು ಸ್ಕ್ರಿಪ್ಟ್ ಅಂತ ಮಾಡಿ. ಈ ತರ ನಾವು ಒಂದು ರಫ್ ನೋಟಲ್ಲಿ ಒಂದು ಸ್ಕ್ರಿಪ್ಟ್ ಅನ್ನ ಮಾಡ್ಕೋತೀವಿ. ನೀವು ಕೂಡ ಅದೇ ರೀತಿ ಒಂದು ರಫ್ ನೋಟಲ್ಲಿ ಸ್ಕ್ರಿಪ್ಟ್ ಮಾಡ್ಕೊಳ್ಳಿ. ಆನಂತರ ನಿಮ್ಗೆ ವಾಯ್ಸ್ ಓವರ್ ಮಾಡೋಕೆ ಆದ್ರೆ ವಾಯ್ಸ್ ಓವರ್ ಮಾಡಿ, ಇಲ್ಲ ಫೇಸ್ ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಕೆಪಾಸಿಟಿ ಇದೆ, ಕ್ಯಾಮ್ರಾ ಫೇಸ್ ಮಾಡುವಷ್ಟು ನಿಮ್ಗೆ ಒಂದು ಅಭ್ಯಾಸ ಇದೆ ಅಂತ ಅಂದ್ರೆ ನೀವು ಈ ತರ ಫೇಸ್ ವಿಡಿಯೋನು ಕೂಡ ಮಾಡಬಹುದು. ಸೊ ಇದಿಷ್ಟು ಯೂಟ್ಯೂಬ್ ಅಲ್ಲಿ ತಿಳ್ಕೊಬೇಕಾಗಿರುವಂತ ಒಂದು ವಿಷಯ. ಇದಿಷ್ಟು ಪಾಯಿಂಟ್ಗಳಲ್ಲಿ ಯಾವುದು ಕೂಡ ಫೇಕ್ ಇಲ್ಲ. ಇದಿಷ್ಟು ಕಲ್ತ್ರೆ ನೆಕ್ಸ್ಟ್ ನೀವು ಯಾವುದೇ ಒಂದು ಚಾನಲ್ ಅನ್ನಾದ್ರೂ ಕೂಡ ತುಂಬಾ ಎತ್ತರಕ್ಕೆ 100% ಬೆಳೆಸ್ಕೊಂಡು ಹೋಗ್ತೀರಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ಮಾತನ್ನ ಹೇಳ್ತೀನಿ, ನಿಮ್ಗೆ ಏನಾದ್ರು ಕ್ಯಾಮ್ರಾ ನೋಡಿ ವಿಡಿಯೋ ಮಾಡೋದು, ಆ ಕ್ಯಾಮ್ರಾ ನೋಡಿ ಮಾತಾಡೋದಕ್ಕೆ ಕಷ್ಟ ಅಂತ ಅನ್ಸಿದ್ರೆ ಅದ್ರ ಬಗ್ಗೆ ನಾನೊಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ಮತ್ತೆ ಯೂಟ್ಯೂಬ್ ಅಲ್ಲಿ ಹೇಗೆ ಅರ್ನ್ ಮಾಡ್ಬೋದು, ಯಾವ ರೀತಿ ಗ್ರೋ ಆಗ್ಬೋದು ಅನ್ನೋದಕ್ಕೆ ಸರಿಯಾದ ಪದ್ಧತಿಯಲ್ಲಿ ನಾನು ನಿಮ್ಗೆ ಕೆಲವೊಂದಿಷ್ಟು ಟಿಪ್ಸ್ ಅನ್ನ ಕೊಡೋದಿಲ್ಲ, ಮಾರ್ಗವನ್ನು ತೋರಿಸ್ತೀನಿ. ಅದಕ್ಕೆ ಯಾವ ರೀತಿ ಮಾಡ್ಬೇಕು ಅಂತ ನಾನು ನಿಮ್ಗೆ ಕರೆಕ್ಟ್ ಆಗಿ ಇರುವ ದಾರಿಯನ್ನ ತೋರಿಸ್ತೀನಿ. ಈ ತರ ಮಾಡಿ ಅದರ ಮಾಡಿ ಅಂತ ಕೆಲವೊಂದು ಟಿಪ್ಸ್ ಕೊಟ್ಬಿಟ್ಟು ಹಿಂಗ್ ಮಾಡ್ಕೊಂಡು ಹೋಗಿ ಅಂತ ಹೇಳೋದಿಲ್ಲ, ಸರಿಯಾದ ಮಾರ್ಗವನ್ನ ತೋರಿಸ್ತೀವಿ. ಬಟ್ ನೀವೆಷ್ಟು ಕಲಿತೀರಿ, ನೀವೆಷ್ಟು ಎಫರ್ಟ್ ಹಾಕ್ತೀರಿ, ನೀವೆಷ್ಟು ವಿಡಿಯೋದಲ್ಲಿ ಜನರಿಗೆ ಒಳ್ಳೆ ಮಾಹಿತಿ ಕೊಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಒಬ್ಬ ಕ್ರಿಯೇಟರ್ಗೆ ಏನ್ ಬೇಕು ಅದು ಆಲ್ರೆಡಿ ನಾವು ಈ ಒಂದು ವಿಡಿಯೋದಲ್ಲಿ ಹೇಳಿದೀವಿ. ಯೂಟ್ಯೂಬ್ ಅಲ್ಲಿ ನಿಮ್ಗೆ ನಮ್ಮ ಚಾನಲ್ ಅಲ್ಲಿ ಇದೇ ತರ ವಿಡಿಯೋಗಳು ಸಿಗ್ತಾ ಇರುತ್ತೆ. ಆದಷ್ಟು ನಿಮ್ಗೆ ಉಪಯುಕ್ತವಾಗುವಂತ ಮಾಹಿತಿನ ಕೊಡ್ತೀವಿ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಥಿಯರಿ ಪ್ರಕಾರನೇ ತೋರಿಸ್ಬಿಡ್ತೀನಿ ವಿಡಿಯೋ ಮಾಡೋದು ಹೇಗೆ, ಎಡಿಟಿಂಗ್ ಮಾಡೋದು ಹೇಗೆ ಅಂತ. ಸೊ ಇನ್ಮೇಲೆ ವಿಡಿಯೋಗಳು ಬರ್ತಾನೆ ಇರುತ್ತೆ. ಯಾವುದೇ ರೀತಿ ಅಡ್ಡದಾರಿಯನ್ನು ತುಳಿಯೋದಕ್ಕೆ ಹೋಗ್ಬೇಡಿ. ನಿಮ್ಮದೇ ಆದಂತ ನೇರ ಮಾರ್ಗದಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ. ಯೂಟ್ಯೂಬ್ ಒಂದೇ ಅಲ್ಲ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಲ್ಲದನ್ನು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ಸೊ ಇದರಿಂದ ಅರ್ನಿಂಗ್ ಮಾಡಿ ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ಹಣ ಸಂಪಾದನೆ ಮಾಡ್ಬೋದು. ನಿಮ್ಮ ನಾಲೆಡ್ಜ್ ಅನ್ನ ಜನರಿಗೆ ಹಂಚಿ ಹಣ ಸಂಪಾದನೆ ಮಾಡಿ. ಸೊ ಇದಾಗಿತ್ತು ಈ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.